ಸಿಟ್ಟಿನ ಭೀಮಸೇನ ಸಿಡಲಿನ ಅವತಾರ ಕೂದಲ ಬಿಟ್ಟು ಕುನುದಾನೋ ಕೂದಲ ಬಿಟ್ಟು ಕುನದಾನೋ ಭೀಮಸೇನ ದುರ್ಯೋಧನನ ತೊಡೆಯ ಮುರದಾನೋ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರಗಳು. ನಾನು PB ಭಜಂತ್ರಿ, ಕನ್ನಡ ಅಧ್ಯಾಪಕರು, ಸರ್ಕಾರಿ ಪ್ರೌಢಶಾಲೆ ಬೋಡನಾಯಕದೆನ್ನಿ. ಮಕ್ಕಳೇ, ಈಗಾಗಲೇ ನಾವು ಕಳೆದ ಅವಧಿಯಲ್ಲಿ 9ನೇ ತರಗತಿಯ ಊರುಭಂಗ ಎಂಬ ಗದ್ಯಪಾಠವನ್ನು ನೋಡ್ತಾ ಇದ್ದೇವೆ. ಇಂದೂ ಕೂಡ ಅದರ ಮುಂದುವರೆದ ಭಾಗವನ್ನು ತಿಳಿಯೋಣ ಮಕ್ಕಳೇ. ಎಷ್ಟು ಸಂತೋಷದಿಂದ ಎಲ್ಲರೂ ಭಾಗವಹಿಸ್ತಿದ್ದೀರಲ್ವಾ? ಈಗ ಪ್ರಾರಂಭದಲ್ಲಿ ಪುನರಾವಲೋಕನ ಭಾಗವನ್ನು ಗಮನಿಸ್ತಾ ಮುಂದೆ ಹೋಗೋಣ. ಬಲರಾಮನು ತನ್ನ ಹಲಾಯುಧದಿಂದ ಭೀಮನೆದೆಯನ್ನು ಉತ್ತು ಬರುತ್ತೇನೆ ಎಂದು ರೋಷಾವೇಶದಿಂದ ಹೇಳುತ್ತಾನೆ. ತರುವಾಯ ದುರ್ಯೋಧನನು ನಮ್ಮ ವೈರ, ನಮ್ಮ ಯುದ್ಧದ ಮಾತುಕತೆ ಮತ್ತು ನಾವು ಎಲ್ಲವಿಂದಿಗೆ ನಿರ್ನಾಮವಾಯಿತು ಎಂದು ಸಂಕಟದಿಂದ ಹೇಳುತ್ತಿದ್ದಾನೆ. ಮುಂದುವರೆದ ಈ ಗದ್ಯದ ವಿವರಣೆಯನ್ನು ಗಮನಿಸೋಣ ಮಕ್ಕಳೇ. ಈ ಭಾಗದಲ್ಲಿ ದುರ್ಯೋಧನನ ಸಂಕಟ, ದುರ್ಜಯನ ಬಾಲ್ಯ ಸ್ವಭಾವವನ್ನು ನಾವು ಗಮನಿಸಬಹುದು. ಧೃತರಾಷ್ಟ್ರ ಹೇಳುತ್ತಾನೆ, ಯಾರಿವನು ನನ್ನ ವಲ್ಲಿಯ ಸೆರಗನ್ನು ಹಿಡಿದೆಳೆಯುತ್ತಾ ನನಗೆ ದಾರಿ ತೋರಿಸುತ್ತಿದ್ದಾನೆ. ದುರ್ಜಯ, ತಾತ ನಾನು ದುರ್ಜಯ ಎಂದಾಗ ರಣರಂಗದಲ್ಲಿ ಮಗನನ್ನು ಹುಡುಕುತ್ತಿರುವ ಧೃತರಾಷ್ಟ್ರನು ಹೇಳುತ್ತಾ, ಮರಿ ದುರ್ಜಯ ಹೋಗಪ್ಪ, ನಿಮ್ಮಪ್ಪಾಜಿ ಎಲ್ಲಿರುವನೋ ಹುಡುಕು ಹೋಗು ಎಂದು ಆತನಿಗೆ ಹೇಳುತ್ತಾನೆ. ಇಲ್ಲಿ ಮಗನ ಸ್ಥಿತಿಯನ್ನು ತಿಳಿದಿರುವಂತಹ ಧೃತರಾಷ್ಟ್ರನು ಹೀಗೆ ದುಃಖಿತನಾಗಿ ಹೇಳುತ್ತಿದ್ದಾನೆ. ದುರ್ಜಯ ಹೇಳುತ್ತಾನೆ, ಇದೋ ಮಹಾರಾಜರಾದ ನಮ್ಮ ಅಪ್ಪಾಜಿ ನೆಲದ ಮೇಲೆ ಬಿದ್ದಿರುವುದಿದೇನು? ಆಗ ದುರ್ಯೋಧನನು, ಆಹಾ, ಈ ಅವಸ್ಥೆಯಲ್ಲೂ ಮಗನ ಮೇಲನ ಪ್ರೇಮ ನನ್ನೆದೆಯನ್ನು ಸುಡುತ್ತಿದೆ. ದುರ್ಜಯ, ಅಪ್ಪಾಜಿ ನಾನು ನಿಮ್ಮ ತೊಡೆಯ ಮೇಲೆ ಕುಳಿತುಕೊಳ್ಳುತ್ತೇನೆ ಎಂದಾಗ ದುರ್ಯೋಧನ, ಚಿನ್ನ ಮತ್ತೆಲ್ಲಿಯಾದರೂ ಕುಳಿತುಕೊಳ್ಳಪ್ಪ, ಇದುವರೆಗೂ ನೀನು ಕುಳಿತು ಆಡಿ ಮಲಗಿ ನಿನಗೆ ಚಿರಪರಿಚಿತವಾಗಿದ್ದ ಈ ತೊಡೆ ಇನ್ನು ನಿನ್ನ ಭಾಗಕ್ಕಿಲ್ಲವಪ್ಪ, ಭಾಗಕ್ಕಿಲ್ಲ ಎಂದು ದುಃಖಿತನಾಗಿ ಹೇಳುತ್ತಾನೆ. ಇಲ್ಲಿ ದುರ್ಜಯನು 5 ವರ್ಷದ ಮಗು, ಅವನಿಗೆ ತಂದೆಯ ಸ್ಥಿತಿಯ ಅರಿವು ಅಷ್ಟಾಗುತ್ತಿಲ್ಲ. ಹೀಗಾಗಿಯೇ ಆತ ಬಾಲ್ಯ ಸ್ವಭಾವದ ಮಾತುಗಳನ್ನು ಹೇಳುತ್ತಿದ್ದಾನೆ. ಅಪ್ಪಾಜಿ ನಾನು ನಿಮ್ಮ ತೊಡೆಯ ಮೇಲೆ ಕುಳಿತುಕೊಳ್ಳುತ್ತೇನೆ ಎಂದಾಗ ಒಂದು ಕಡೆ ತೊಡೆ ಮುರಿಸಿಕೊಂಡು ಬಿದ್ದಿದ್ದ ದುರ್ಯೋಧನಿಗೆ ದುಃಖವಾಗುತ್ತಿದೆ. ಈ ಮಗ ಹೇಳುವಂಥ ಮಾತಿನಿಂದ ಮತ್ತಷ್ಟು ನೋವು ಆಗುತ್ತಿದೆ. ಮುಂದೆ ದುರ್ಜಯ, ಯಾಕಪ್ಪಾಜಿ ನೀವೆಲ್ಲಿಗೆ ಹೋಗುತ್ತೀರಿ? ದುರ್ಯೋಧನ ಹೀಗೆ ಹೇಳುತ್ತಾನೆ, ನನ್ನ ತಮ್ಮಂದಿರು ಇರುವಲ್ಲಿಗೆ ಹೋಗುತ್ತೇನೆ ಎಂದಾಗ ದುರ್ಜಯ, ಅಪ್ಪಾಜಿ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ. ದುರ್ಯೋಧನ, ಹೋಗು ಮಗನೇ, ಹಾಗೆಂದು ಋಕೋದರನನ್ನು ಕೇಳು ಹೋಗು ಎಂದು ದುಃಖದ ಭಾವದಲ್ಲಿ ಹೀಗೆ ಮಗ ದುರ್ಜಯ ಹಾಗೂ ದುರ್ಯೋಧನರ ನಡುವೆ ಸಂಭಾಷಣೆ ನಡೆಯುತ್ತಿದೆ. ಅಲ್ಲಿ ಯಾರೋ ಕೇಳ್ತಾ ಇದ್ದಾರೆ, ಹೇಳಿ ಋಕೋದರ ಪದದ ಅರ್ಥನಾ?
ರುಕ ಎಂದರೆ ಸಂಸ್ಕೃತದಲ್ಲಿ ತೋಳ. ಇಲ್ಲಿ ತೋಳವು ಹಸಿವಿನಿಂದ ಕೂಡಿರುವಂತಹ ಪ್ರಾಣಿ. ಇಲ್ಲಿ ಭೀಮನು ಕೂಡ ಹೆಚ್ಚು ಊಟವನ್ನು ಮಾಡುವುದರಿಂದ ಈತನಿಗೆ ರುಕೋದರ ಎಂದು ಕರೆಯುತ್ತಾರೆ. ಮುಂದೆ ದುರ್ಜಯ, ತಾತ ಬನ್ನಿ, ಅಪ್ಪಾಜಿ ಇಲ್ಲಿದ್ದಾರೆ. ಧೃತರಾಷ್ಟ್ರ ಹೀಗೆ ಹೇಳುತ್ತಾನೆ, ಎಲ್ಲಿರುವನಪ್ಪ ಮಹಾರಾಜ, ಎಲ್ಲಿರುವನು? ಗಾಂಧಾರಿ, ನನ್ನ ಮುದ್ದು ಮಗನೆಲ್ಲಿದ್ದಾನೆ ಎಂದು ದುಃಖಿಸುತ್ತಾರೆ. ಹೀಗೆ ತಂದೆ ತಾಯಿಯರಿಬ್ಬರೂ ಕೂಡ ಇಲ್ಲಿ ದುಃಖದಿಂದ ಹೇಳುತ್ತಿದ್ದಾರೆ. ಮುಂದುವರೆದು ದುರ್ಜಯ, ಇದೋ ಮಹಾರಾಜರು ನೆಲದ ಮೇಲೆ ಬಿದ್ದಿದ್ದಾರೆ. ಧೃತರಾಷ್ಟ್ರ, ಇವನೇ ಏನು ಮಹಾರಾಜ, ಲೋಕಕ್ಕೆಲ್ಲ ಏಕೈಕ ನಾಯಕ ನೆನೆಸಿ ಬಂಗಾರದ ಕುಂಭದಂತೆ ಧೀರೋನ್ನತನಾಗಿದ್ದ ನನ್ನ ಮಗನೆಂದು ಮುರಿದು ಬಿದ್ದ ಮಹಾದ್ವಾರದ ಲಾಳ ಮುಂಡಿಗೆಯಂತೆ ನೆಲದಲ್ಲಿ ಬಿದ್ದಿದ್ದಾನೆ. ಹಿಂದೊಂದು ದಿನ ಹಸ್ತಿನಾಪುರದ ಅರಸನಾಗಿ ದರ್ಪದಿಂದ ಛಲವಂತಿಕೆಯಿಂದ ಆಡಳಿತವನ್ನು ಮಾಡಿರುವಂಥ ದುರ್ಯೋಧನನು ನೆಲದ ಮೇಲೆ ಬಿದ್ದಿರುವ ಸನ್ನಿವೇಶವನ್ನು ಕಂಡು ಧೃತರಾಷ್ಟ್ರನಿಗೆ ಲೋಕಕ್ಕೆಲ್ಲ ಏಕೈಕ ನಾಯಕನೆನಿಸಿದ ನನ್ನ ಮಗನು ಧೀರನು, ವೀರನು, ಶೂರನು ಇಂದು ಮುರಿದು ಬಿದ್ದ ಮಹಾದ್ವಾರದ ಲಾಳ ಮುಂಡಿಗೆಯಂತೆ ಇದ್ದಾನೆ. ಲಾಳ ಮುಂಡಿಗೆ ನೋಡಿ ಮಕ್ಕಳೇ, ಇಲ್ಲಿ ಲಾಳ ಮುಂಡಿಗೆ ಎಂದರೆ ಬಾಗಿಲನ್ನು ಮುಚ್ಚಿ ಭದ್ರಪಡಿಸುವ ಸಾಧನ. ಮುಂದುವರೆದು ದುರ್ಯೋಧನ, ಅಯ್ಯೋ ಪೂಜ್ಯರಾದ ತಾವೂ ಬಿದ್ದಿರಾ ಅಪ್ಪಾಜಿ, ಅಮ್ಮನನ್ನು ಸಮಾಧಾನಪಡಿಸಿ ಹೇಳಿ. ಧೃತರಾಷ್ಟ್ರ, ಅಪ್ಪ ನಾನೇನೆಂದು ಸಮಾಧಾನಪಡಿಸಲಿ? ಆಗ ದುರ್ಯೋಧನ, ಯುದ್ಧದಲ್ಲಿ ಹಿಮ್ಮೆಟ್ಟದೆ ಹುಮ್ಮಸ್ಸಿನಿಂದ ಹೋರಾಡಿ ಹತನಾದನೆಂದು ಸಮಾಧಾನಪಡಿಸಿರಿ ಅಪ್ಪಾಜಿ. ಹೇಗೋ ಶೋಕವನ್ನು ನಿಗ್ರಹಿಸಿಕೊಳ್ಳುವುದರ ಮೂಲಕ ನನ್ನನ್ನು ಅನುಗ್ರಹಿಸಿ. ಇದೋ ಇಂದು ನಿಮ್ಮ ಮುಂದೆ ಮಾತ್ರ ತಗ್ಗಿರುವ ಈ ತಲೆಯಿಂದ ನಿಮಗೆ ನಮಸ್ಕರಿಸಿ ಯಾವ ಘನತೆಯಿಂದ ನಾನು ಹುಟ್ಟಿದೆನೋ ಅದೇ ಘನತೆಯಿಂದ ಸ್ವರ್ಗಕ್ಕೆ ಹೋಗುತ್ತೇನೆ. ದುರ್ಯೋಧನ ಹೇಳುವಂಥ ಮಾತು. ಧೃತರಾಷ್ಟ್ರ ದುಃಖದಲ್ಲಿ ನೆಲಕ್ಕೆ ಬಿದ್ದಾಗ ದುರ್ಯೋಧನನು, ಪೂಜ್ಯರಾದ ತಾವು ಬಿದ್ದಿರಾ, ನೀವೇ ಸಮಾಧಾನಪಡಿಸಬೇಕು ನನಗೆ, ಅಮ್ಮನನ್ನೂ ಕೂಡ ಸಮಾಧಾನಪಡಿಸಿ ಹೇಳಿ ಎಂದು ಹೇಳುತ್ತಿದ್ದಾನೆ. ಆವಾಗ ಧೃತರಾಷ್ಟ್ರನಿಗೆ ಮತ್ತಷ್ಟು ದುಃಖ ಬಂದು, ಏನೆಂದು ಸಮಾಧಾನಪಡಿಸಲಿ, ನಾನು ಏನೆಂದು ಸಮಾಧಾನಪಡಿಸಲಿ ಎಂದು ದುಃಖಿತನಾಗುತ್ತಾನೆ. ಆಗ ಸ್ವಾಭಿಮಾನಿಯಾಗಿರುವಂಥ ದುರ್ಯೋಧನನು, ಯುದ್ಧದಲ್ಲಿ ಹಿಮ್ಮೆಟ್ಟದೆ ಹುಮ್ಮಸ್ಸಿನಿಂದ ಹೋರಾಡಿ ಹತನಾದನೆಂದು ಸಮಾಧಾನಪಡಿಸಿರಿ ಅಪ್ಪಾಜಿ. ಹೇಗೋ ಶೋಕವನ್ನು ನಿಗ್ರಹಿಸಿಕೊಳ್ಳುವುದರ ಮೂಲಕ ನನ್ನನ್ನು ಆಶೀರ್ವದಿಸಿ. ಇದೋ ಇಂದು ನಿಮ್ಮ ಮುಂದೆ ಮಾತ್ರ ತಗ್ಗಿರುವ ಈ ತಲೆಯಿಂದ ನಿಮಗೆ ನಮಸ್ಕರಿಸಿ ನಾನು ಯಾವ ಶ್ರೇಷ್ಠತೆಗೋಸ್ಕರ, ಯಾವ ಘನತೆಗೋಸ್ಕರ ಹುಟ್ಟಿದೆನೋ ಅದೇ ಘನತೆಯಿಂದ, ಅದೇ ಶ್ರೇಷ್ಠತೆಯಿಂದ ಸ್ವರ್ಗಕ್ಕೆ ಹೋಗುತ್ತೇನೆ ಎಂದು ಹೇಳುತ್ತಾನೆ. ಮಕ್ಕಳೇ, ಇಲ್ಲಿ ಹೋಗುತ್ತೇನೆ, ಆ ಹೋಗುತ್ತೇನೆ ಎನ್ನುವಂತಹ ಪದವನ್ನು ಗಮನಿಸಿದಿರಲ್ವಾ? ಅದು ಕ್ರಿಯೆಯನ್ನು ಸೂಚಿಸುತ್ತದೆ. ಹಾಗೆ ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಮೊದಲನೇ ಚಿತ್ರ, ಅವರು ಹೋಗ್ತಾ ಇದ್ದಾರೆ ನೋಡಿ. ಆ ಚಿತ್ರವನ್ನು ಗಮನಿಸಿ ಒಂದು ವಾಕ್ಯವನ್ನು ಬರೆಯಿರಿ. ಎರಡನೇ ಚಿತ್ರವನ್ನು ಕೂಡ ಗಮನಿಸಿ ವಾಕ್ಯವನ್ನು ಬರೆಯಿರಿ. ಮೂರನೇ ಚಿತ್ರವನ್ನು ಗಮನಿಸಿ ವಾಕ್ಯವನ್ನು ಬರೆಯಿರಿ. ನೋಡಿ ಮಕ್ಕಳೇ, ಮೊದಲನೇ ಚಿತ್ರದಲ್ಲಿ ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ತಾವು ಈ ಉದಾಹರಣೆಯನ್ನು ಬಳಸಿಕೊಂಡು ಈ ಚಿತ್ರಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ನೋಡಿ, ನಾವು ಶಾಲೆಗೆ
ಹೋಗುತ್ತೇವೆ. ಈ ಚಿತ್ರದಲ್ಲಿರ್ತಕ್ಕಂಥ ಮಕ್ಕಳು ಹೇಳ್ತಾ ಇದ್ದಾರೆ. ಹಾಗಾದರೆ ಎರಡನೇ ಚಿತ್ರದಲ್ಲಿರ್ತಕ್ಕಂಥ ಮಕ್ಕಳು ಏನು ಹೇಳ್ಬೋದು? ಮೂರನೇ ಚಿತ್ರದಲ್ಲಿರ್ತಕ್ಕಂಥ ಮಕ್ಕಳು ಏನು ಹೇಳ್ಬೋದು? ಬರೆದಿರಾ ನೋಡಿ. ಹಾಗಾದರೆ ನೀವು ಬರೆದಿರ್ತಕ್ಕಂಥದ್ದು ಸರಿ ಇದೆನಾ? ನಾವು ಊಟವನ್ನು ಮಾಡುತ್ತೇವೆ. ಮೂರನೇ ಚಿತ್ರದಲ್ಲಿ ಏನು ಹೇಳ್ತಾ ಇದ್ದಾರೆ? ನಾವು ಆಟವನ್ನು ಆಡುತ್ತೇವೆ. ಹೀಗೆ ಈ ಮೂರು ವಾಕ್ಯಗಳನ್ನು ಗಮನಿಸಿದರೆ ಇಲ್ಲಿ ಕೆಲಸ ನಡೆದಿದೆ, ಕ್ರಿಯೆ ನಡೆದಿದೆ. ಹಾಗಾದರೆ ಕ್ರಿಯಾಪದ ಎಂದರೆ ಏನು ಮಕ್ಕಳೇ? ಕ್ರಿಯೆ ಪೂರ್ಣಗೊಂಡಿದೆ ಎಂಬ ಅರ್ಥವನ್ನು ಸೂಚಿಸಬಲ್ಲ ಪದಗಳನ್ನು ಕ್ರಿಯಾಪದಗಳು ಎಂದು ಕರೆಯುತ್ತಾರೆ. ನೋಡಿ, ಇಲ್ಲಿ ಉದಾಹರಣೆಗಳು ಕೂಡ ಇದ್ದಾವೆ. ಓದುತ್ತೇನೆ, ಬರೆಯುತ್ತೇನೆ, ಹಾಡುತ್ತೇನೆ, ಹೇಳಿದನು, ತಿಂದನು, ಕೇಳಿದನು, ಹಾಡುವೆನು, ನೋಡುವೆನು, ಓಡುವೆನು. ಇಂತಹ ಅನೇಕ ಕ್ರಿಯಾಪದಗಳನ್ನು ನೀವು ಪಠ್ಯಪುಸ್ತಕದಲ್ಲಿ ಓದುವಾಗ, ನೋಟ್ಬುಕ್ಕದಲ್ಲಿ ಬರೆಯುವಾಗ ಗಮನಿಸಿರ್ತೀರ ಮಕ್ಕಳೇ. ಈ ಕ್ರಿಯಾಪದಗಳ ಮೂಲ ರೂಪವನ್ನು ಧಾತು ಅಥವಾ ಕ್ರಿಯಾ ಪ್ರಕೃತಿ ಎಂದು ಕರೆಯುತ್ತಾರೆ. ನೋಡಿ, ಇಲ್ಲಿ ಓದುತ್ತೇನೆ, ಇದರ ಮೂಲ ರೂಪ ಧಾತು ಯಾವುದಾಗಿರ್ತದೆ? ಓದು. ಹೇಳ್ತಾ ಇದ್ದಾರೆ ನೋಡಿ ಅವರು. ಎರಡನೇ ಪದ ಬರೆಯುತ್ತೇನೆ, ಬರೇ. ಹೀಗೆ ಅನೇಕ ಕ್ರಿಯಾಪದಗಳ ಉದಾಹರಣೆಗಳನ್ನು ತಾವು ಗಮನಿಸಿದಿರಿ. ಅವುಗಳ ಮೂಲ ರೂಪವನ್ನು ತಾವು ಬರಿತಾ ಓದುತ್ತಾ ಹೋಗಬೇಕು ಮಕ್ಕಳೇ. ಮುಂದುವರೆದು ಧೃತರಾಷ್ಟ್ರನು ಕುರುಡನು ವೃದ್ಧನೂ ಆದ ನನಗೆ ಬಾಳಿನ ಆಸೆಯೆಲ್ಲ ಇಂಗಿ ಹೋಗಿದೆಯಾದರೂ ಪ್ರಾಪ್ತವಾಗಿರುವ ಈ ತೀವ್ರ ಪುತ್ರ ಶೋಕವು ನನ್ನೆಲ್ಲ ಸಂಯಮವನ್ನು ಸಡಿಲಗೊಳಿಸಿ ನನ್ನ ಆತ್ಮವನ್ನು ಆಕ್ರಮಿಸಿಬಿಟ್ಟಿದೆ. ಪುತ್ರರನ್ನು ಕಳೆದುಕೊಂಡಿರ್ತಕ್ಕಂಥ ಧೃತರಾಷ್ಟ್ರನು ಈಗಲೇ ದುಃಖದಲ್ಲಿದ್ದು ಇನ್ನುಳಿದಿರ್ತಕ್ಕಂಥ ಆ ದುರ್ಯೋಧನನ ಪರಿಸ್ಥಿತಿಯನ್ನು ಕಂಡು ದುಃಖದ ಮೂಲಕ ಹೇಳುತ್ತಿದ್ದಾನೆ, ನಾನು ಹುಟ್ಟು ಕುರುಡನೂ ಆಗಿದ್ದೇನೆ, ವೃದ್ಧನೂ ಆಗಿದ್ದೇನೆ. ಹೀಗೆ ನನಗೆ ಇಂತಹ ಸಂದರ್ಭದಲ್ಲಿ ಈ ಪುತ್ರ ಶೋಕಂ ನಿರಂತರಂ, ಇಲ್ಲಿ ನನ್ನ ಆತ್ಮವನ್ನೆಲ್ಲವನ್ನು ಆಕ್ರಮಿಸಿಬಿಟ್ಟಿದೆ ಎಂದು ದುಃಖಿಸುತ್ತಾ ಹೇಳುತ್ತಾನೆ. ಮುಂದುವರೆದು ದುರ್ಯೋಧನ, ಅಮ್ಮ ಅಮ್ಮ, ನಿನ್ನನ್ನು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನಾನೇನಾದರೂ ಪುಣ್ಯ ಮಾಡಿದ್ದರೆ ನನ್ನ ಮರುಹುಟ್ಟಿನಲ್ಲಿಯೂ ನೀನೇ ನನ್ನ ತಾಯಾಗಿ ಬಾ. ಗಾಂಧಾರಿ, ಅಪ್ಪ, ನನ್ನ ಮನೋರಥವನ್ನೇ ನೀನು ಹೇಳಿದೆ. ನೋಡಿ, ತಾಯಿ ಮತ್ತು ಮಗ ದುರ್ಯೋಧನರ ಸಂಭಾಷಣೆ ಹೇಗಿದೆ ಎನ್ನುವಂಥದ್ದನ್ನು ಗಮನಿಸಿದರೆ ಮುಂದುವರೆದು ದುರ್ಯೋಧನ, ಮಗು ದುರ್ಜಯ, ನನಗೆ ಹೇಗೋ ಹಾಗೆ ಪಾಂಡವರಿಗೂ ವಿಧೇಯನಾಗಿರು. ಅಜ್ಜಿ ಕುಂತಿಯ ಆಜ್ಞೆಯ ಪ್ರಕಾರ ನಡೆದುಕೋ. ಅಭಿಮನ್ಯುವಿನ ತಾಯಿ ಮತ್ತು ದ್ರೌಪದಿ ಇಬ್ಬರನ್ನೂ ನಿನ್ನ ತಾಯಿಗಳೆಂದು ಪೂಜಿಸು. ದುರ್ಯೋಧನ ನಾನಿನ್ನೇನು ಬದುಕುವುದಿಲ್ಲ ಎನ್ನುವಂತಹ ಪರಿಸ್ಥಿತಿಯಲ್ಲಿದ್ದಾಗ ಮಗನಿಗೆ ಬುದ್ಧಿವಾದವನ್ನು ಹೇಳುತ್ತಿದ್ದಾನೆ. ನೋಡು ಮಗು, ನನಗೆ ಹೇಗೋ ಪಾಂಡವರಿಗೂ ಕೂಡ ಹಾಗೆ ವಿಧೇಯನಾಗಿರು. ಅಜ್ಜಿ ಕುಂತಿಯ ಆಜ್ಞೆಯ ಪ್ರಕಾರ ನಡೆದುಕೋ. ಅಭಿಮನ್ಯುವಿನ ತಾಯಿ ಸುಭದ್ರೆ ಇಬ್ಬರನ್ನೂ ನೀನು ತಾಯಿಗಳೆಂದು ಪೂಜಿಸು ಎಂದು ಹೇಳಿದಾಗ ಮುಂದುವರೆದು, ನೋಡು ಮಗು, ನಿನ್ನ ತಂದೆಯಾದ ದುರ್ಯೋಧನನು ಶ್ಲಾಘ್ಯನೂ ಅಭಿಮಾನ ದೀಪ್ತ ಹೃದಯನೂ ಆಗಿ ಸಮಬಲನಾದ ಶತ್ರುವನ್ನು ಯುದ್ಧದಲ್ಲಿ ಎದುರಿಸಿ ಹತನಾದನೆಂದು ನೆನೆದು ಶೋಕವನ್ನು ತ್ಯಜಿಸು. ರೇಷ್ಮೆ ಧರಿಸಿದ ಧರ್ಮರಾಯನ ನಿಡಿದಾದ ಬಲದೋಳುಗಳನ್ನು ಹಿಡಿದುಕೊಂಡು ಮಿಕ್ಕ ಪಾಂಡವರೊಡಗೂಡಿ ನನ್ನ ಹೆಸರು ಹೇಳಿ ನೀನು ನನಗೆ ತರ್ಪಣವನ್ನು ಕೊಡಬೇಕಪ್ಪ.
ಎಂದು ದುಃಖದ ಭಾವದಲ್ಲಿ ಹೇಳ್ತಾ ದುರ್ಯೋಧನನು, ನಿನ್ನ ತಂದೆಯಾದ ದುರ್ಯೋಧನನು ಶ್ಲಾಘ್ಯನು, ಹೊಗಳಿಕೆಗೆ ಯೋಗ್ಯನಾದವನು, ಅಭಿಮಾನದಿಂದಲೇ ನಡೆದುಕೊಂಡವನು, ರಣರಂಗದಲ್ಲಿ ಸಮಬಲನಾದ ಶತ್ರುವಾಗಿರುವಂಥ ಭೀಮನ ಜೊತೆಗೆ ಯುದ್ಧದಲ್ಲಿ ಎದುರಿಸಿ ಹತನಾದವನೆಂದು ನಿನಗಾಗಿರುವಂಥ ದುಃಖವನ್ನು ನೀನು ತ್ಯಜಿಸು ಎಂದು ಹೇಳಿ ರೇಷ್ಮೆ ಧರಿಸಿರುವಂಥ ಧರ್ಮರಾಯನ ನಿಡಿದಾದ ಬಲದೋಳುಗಳನ್ನು ಹಿಡಿದುಕೊಂಡು ನೀನು ಪಾಂಡವರ ಜೊತೆ ಕೂಡಿ ನನಗೆ ತರ್ಪಣವನ್ನು ಕೊಡಬೇಕಪ್ಪ ಎಂದು ಹೇಳುತ್ತಾನೆ. ಆಗ ಅಶ್ವತ್ಥಾಮನ ಆಗಮನ ಆಗುತ್ತದೆ ರಣರಂಗಕ್ಕೆ. ಅಶ್ವತ್ಥಾಮ ದುರ್ಯೋಧನನ ಆಜ್ಞೆಗಾಗಿ ಕಾಯುತ್ತಿದ್ದ 11 ಅಕ್ಷೋಹಿಣಿ ಸೇನೆಯ ರಾಜರಿದ್ದರು, ಭೀಷ್ಮಾಚಾರ್ಯರಿದ್ದರು, ನಮ್ಮ ತಂದೆ ಇದ್ದರು. ದುರ್ಯೋಧನನಿಗೆ ಕಾಲಮಹಿಮೆಯಿಂದ ಸೋಲಾಯಿತು. ಇದೋ ರಣಾರ್ಣವ ಪಾರಂಗತನಾದ ಕುರುರಾಜನು ಇಳೆಗುರುಳಿದ ಗಜ ತುರಗ ನರ ರಥಗಳ ಪ್ರಾಕಾರದ ಮಧ್ಯದಲ್ಲಿದ್ದಾನೆ. ಆ ದುರ್ಯೋಧನನ ಪರಿಸ್ಥಿತಿಯನ್ನು ಕಂಡು ಹೀಗೆ ಹೇಳುತ್ತಾನೆ. ಈತನಿಗೂ ಕೂಡ ಆದ ಸನ್ನಿವೇಶವನ್ನು ಕಂಡು ಒಂದು ರೀತಿ ದುಃಖದ ಭಾವ ಬರುತ್ತದೆ. ಆಗ ಆ ದುರ್ಯೋಧನನ ಸನ್ನಿವೇಶವನ್ನು ನೋಡಿ ಮುಂದುವರೆದು ಹೀಗೆ ಹೇಳುತ್ತಾನೆ ಅಶ್ವತ್ಥಾಮ. ಇಟ್ಟ ಕಿರೀಟ ಕೆಳಗುರುಳಿ, ಕೆಂಗೂದಲೆಲ್ಲ ಕೆದರಿ, ಗದೆಯ ಪೆಟ್ಟಿಂದಾದ ಹುಣ್ಣುಗಳಿಂದ ರಕ್ತ ಸುರಿದು, ಮೈಯೆಲ್ಲ ಕೆಂಪಾಗಿ ಮೃತ್ಯುಶೆಯ ಮೇಲಿರುವ ದುರ್ಯೋಧನನು ಪಡುವನ ಪರ್ವತವನ್ನೇರಿ ಅಸ್ತಂಗತನಾಗುವ ಸಂಧ್ಯಾವಘಾಡ ಸೂರ್ಯನಂತಿರುವನು. ಅಯ್ಯ ಕುರುರಾಜ, ಏನಿದು ಎಂದು ಪ್ರಶ್ನಾರ್ಥಕವನ್ನು ಮಾಡ್ತಾನೆ ದುರ್ಯೋಧನ. ಗುರುಪುತ್ರ, ಇದು ಅಸಂತೃಪ್ತಿಯ ಫಲ ಎಂದು ಹೇಳುತ್ತಾನೆ. ಈ ವಾಕ್ಯವನ್ನು ಗಮನಿಸಿದರೆ ದುರ್ಯೋಧನನ ಪರಿಸ್ಥಿತಿ ರಣರಂಗದಲ್ಲಿ ಬಿದ್ದು ಹೇಗಿತ್ತು ಎನ್ನುವಂಥದ್ದನ್ನು ಇಲ್ಲಿ ಹೇಳುತ್ತಾನೆ. ಮಕ್ಕಳೇ, ಇಲ್ಲಿ ಒಂದು ಪದ ಇದೆ, ಪಡುವನ. ಪಡುವನ ಎಂದರೆ ಪಶ್ಚಿಮ ದಿಕ್ಕು. ಗಮನಿಸ್ತಾ ಇದ್ದೀರಲ್ವಾ? ಮುಂದುವರೆದು ಅಶ್ವತ್ಥಾಮ, ಅಯ್ಯ ಕುರುರಾಜ, ನಾನೀಗ ಧರ್ಮದ ಮೂಲವನ್ನೇ ಉತ್ಪಾಟನ ಮಾಡಿಬಿಡುತ್ತೇನೆ ಎಂದಾಗ ದುರ್ಯೋಧನ, ಅಯ್ಯ ಬೇಡ, ಹಾಗೆನ್ನಬೇಡ. ಅಭಿಷಿಕ್ತ ರಾಜರೆಲ್ಲರೂ ಭೂಮಿ ತಾಯಿಯ ಮಡಿಲಲ್ಲಿ ಮಲಗಿಬಿಟ್ಟರು. ಕರ್ಣನೂ ಸ್ವರ್ಗಸ್ಥನಾದನು. ಭೀಷ್ಮಾಚಾರ್ಯರ ದೇಹವೂ ಪಾತವಾಯಿತು. ನನ್ನ ತಮ್ಮಂದಿರೂ ಗತಿಸಿ ಹೋದರು. ನನ್ನ ಗತಿಯೂ ಹೀಗಾಯಿತು. ಗುರುಪುತ್ರ, ಇನ್ನು ಬಿಲ್ಲನ್ನು ಬಿಸಾಡು ಎಂದು ದುರ್ಯೋಧನನು ಆತನಿಗೆ ಹೇಳುತ್ತಿದ್ದಾನೆ. ಇಲ್ಲಿ ಮಕ್ಕಳೇ, ಉತ್ಪಾಟನ ಎಂಬ ಪದ ಇದೆ. ಉತ್ಪಾಟನ ಎಂದರೆ ನಾಶಗೊಳಿಸುವುದು. ಆಗ ಅಶ್ವತ್ಥಾಮ, ಅಯ್ಯ ಕುರುರಾಜ, ಭೀಮನ ಗದಾಘಾತದಿಂದ ನಿನ್ನ ತೊಡೆಗಳ ಜೊತೆಯಲ್ಲಿ ನಿನ್ನ ದರ್ಪವೂ ಮುರಿದು ಬಿತ್ತೆ. ದುರ್ಯೋಧನ, ಹಾಗಲ್ಲ. ರಾಜರಿಗೆ ಅಭಿಮಾನವೇ ಶರೀರ. ಆ ಅಭಿಮಾನಕ್ಕಾಗಿಯೇ ನಾನು ಯುದ್ಧವನ್ನು ಕೈಗೊಂಡಿದ್ದು. ನೋಡು ಗುರುಪುತ್ರ, ಸಭೆಯಲ್ಲಿ ದ್ರೌಪದಿಯನ್ನು ಮುಂದೆಲೆವಿಡಿದೆಳೆದಾಡಿದೆವು. ಅಯ್ಯ, ಅಶ್ವತ್ಥಾಮ ಹೇಳ್ತಾ ಇದ್ದಾನೆ, ನಿನ್ನ ಈ ಪರಿಸ್ಥಿತಿಯನ್ನು ನೋಡಿ, ಆ ಭೀಮ ಹೊಡೆದ ಗದೆಯಿಂದ ನಿನ್ನ ತೊಡೆಗಳ ಜೊತೆಗೆ ನಿನ್ನ ದರ್ಪವೂ ಮುರಿದು ಬಿತ್ತೆ. ಆವಾಗ ದುರ್ಯೋಧನ, ಹಾಗಲ್ಲ, ರಾಜರಿಗೆ ಅಭಿಮಾನವೇ ಶರೀರ. ದುರ್ಯೋಧನ ಅಭಿಮಾನದ ಮೂಲಕ
ಬೆಳೆದಿರತಕ್ಕಂಥವನು. ರನ್ನನ ಗದಾಯುದ್ಧದಲ್ಲಿ ಈ ದುರ್ಯೋಧನನ ಛಲವಂತಿಕೆಯನ್ನು ಹೀಗೆ ಹೇಳುತ್ತಾನೆ ಕವಿ. ನೆಲಕ್ಕಿರುವೆನೆಂದು ಬಗೆದಿರೇ ಛಲಕ್ಕಿರುವೆಂ ಪಾಂಡು ಸುತರೋಳ್ ಈ ನೆಲನಿದು ಪಾಳ್ನೆಲ ನೆನಗೆ ದಿನಪ ಸುತನನ್ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳ್ದಪ್ಪನೇ. ದುರ್ಯೋಧನ ಛಲವಂತಿಕೆಯಿಂದ ಅಭಿಮಾನದಿಂದ ಬಾಳಿ ಬದುಕಿರುವಂಥವನು. ಅದಕ್ಕೆ ಆ ಅಭಿಮಾನಕ್ಕಾಗಿಯೇ ನಾನು ಯುದ್ಧವನ್ನು ಕೈಗೊಂಡಿದ್ದು. ಗುರುಪುತ್ರ, ಸಭೆಯಲ್ಲಿ ದ್ರೌಪದಿಯನ್ನು ಮುಂದೆಲೆ ಹಿಡಿದು ಎಳೆದಾಡಿದೆವು. ಮುಂದುವರೆದು ಅಷ್ಟೇ ಅಲ್ಲ, ಪಗಡೆಯ ಆಟದ ನೆಪದಲ್ಲಿ ಸೋತ ಪಾಂಡವರನ್ನು ವನ್ಯ ಮೃಗಗಳು ಅಡಗೂಡಿಸಿ ಕಾಡಿನಲ್ಲಿ ತಿರ್ರನೆ ತಿರುಗಾಡಿಸಿದೆವು. ಇವುಗಳ ಮುಂದೆ ಪಾಂಡವರು ನನ್ನ ದರ್ಪವನ್ನು ಮುರಿದರೆಂಬ ಮಾತು ಅತ್ಯಲ್ಪವಲ್ಲವೇ? ಆಲೋಚಿಸಿ ನೋಡು. ಈಗ ಒಂದು ಆಡಿಯೋ ಕೇಳಿ ಬರ್ತಾ ಇದೆ, ಅದನ್ನು ಆಲಿಸಿ ಮಕ್ಕಳೇ. ಏನಾದರೂ ಸುಮ್ಮನಿರಲಾರೆ. ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನೆ. ನಿನ್ನಾಣೆ, ನನ್ನ ಆತ್ಮದಾಣೆ, ವೀರ ಸ್ವರ್ಗದಾಣೆಯಿಟ್ಟು ಹೇಳುತ್ತೇನೆ ಕೇಳು. ಇರುಳುಗಾಳಗವನ್ನು ಮಾಡಿ ಇರುಳುಗಾಳಗವನ್ನು ಮಾಡಿ ಪಾಂಡವರನ್ನು ಸುಟ್ಟು ಬೋಧಿ ಮಾಡುತ್ತೇನೆ. ದುರ್ಜಯ, ಬಾಯಿಲ್ಲಿ. ಅಭಿಷೇಕವಿಲ್ಲದಿದ್ದರೇನಂತೆ? ಬ್ರಾಹ್ಮಣನಾದ ನನ್ನ ವಾಕ್ಯ ಬಲದಿಂದ ನೀನು ನಿನ್ನ ತಂದೆಯು ತನ್ನ ಶೌರ್ಯದಿಂದ ಸಂಪಾದಿಸಿದ ಈ ಸಾಮ್ರಾಜ್ಯಕ್ಕೆಲ್ಲ ಸಾಮ್ರಾಟನಾಗು. ನನ್ನ ಹೃದಯದ ಆಸೆ ನೆರವೇರಿತು. ನನ್ನ ಪ್ರಾಣ ಹೋಗುವಂತಿದೆ. ಇದು ನನ್ನ ಪಿತೃಪಿತಾಮಹರಾದ ಪೂಜ್ಯ ಶಂತನು ಮುಂತಾದವರು ಕರ್ಣನನ್ನು ಮುಂದು ಮಾಡಿಕೊಂಡು ನನ್ನ ತಮ್ಮಂದಿರು ನನ್ನನ್ನು ಎದುರುಗೊಳ್ಳಲು ಬರುತ್ತಿದ್ದಾರೆ. ಐರಾವತದ ಮಸ್ತಕವನ್ನೇರಿ ಇಂದ್ರನ ಕೈಯನ್ನು ಹಿಡಿದು ಅವನ ಪಕ್ಕದಲ್ಲೇ ಕುಳಿತ ಕಾಕಪಕ್ಷಧರನಾದ ಅಭಿಮನ್ಯು ನನ್ನ ವಿಷಯವಾಗಿ ಕೋಪದಿಂದ ಇಂದ್ರನೊಡನೆ ಮಾತನಾಡುತ್ತಿದ್ದಾನೆ. ಓರ್ವಶಿ ಮುಂತಾದ ಅಪ್ಸೆಯರಿರುವುದು ಬಂದರು. ಇದು ಮೂರ್ತಿಮಂತ ಸಪ್ತಸಾಗರಗಳು, ಗಂಗೆ ಮುಂತಾದ ಮಹಾನದಿಗಳು ನನ್ನನ್ನು ಕರೆತರಲು ಸಹಸ್ರ ಹಂಸಗಳನ್ನು ಹೂಡಿದ ವೀರವಾಹಿ ವಿಮಾನವನ್ನು ಯಮನು ಕಳಿಸಿದ್ದಾನೆ. ಇದು ಇದು ಬಂದೆ 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 ಬಂದೆ. ಅಯ್ಯೋ ಅಮ್ಮ. ಇದುವರೆಗೂ ತಾವು ಈ ಆಡಿಯೋವನ್ನು ಆಲಿಸಿದರೆ ಅಲ್ಲಿ ಅಶ್ವತ್ಥಾಮನ ರೋಷಾವೇಶದ ಮಾತು, ನಾನು ಇರುಳುಗಾಳಗವನ್ನು ಮಾಡಿ ಬರುತ್ತೇನೆ, ದುರ್ಯೋಧನನ ಮಗನಾಗಿರುವ ದುರ್ಜಯನಿಗೆ ಪಟ್ಟಾಭಿಷೇಕದ ವಿಚಾರವನ್ನು ಕೂಡ ಆತ ಮಾತನಾಡುತ್ತಾನೆ. ಮುಂದುವರೆದು ಆ ದುರ್ಯೋಧನನು ಕೊನೆಯ ಅವಸಾನಿನ ಅಂಚಿಗೆ ಬಂದಿದ್ದಾನೆ. ತನ್ನ ನೋವು ಯಾತನೆಗಳನ್ನು ಹೇಳಿಕೊಳ್ಳುತ್ತಾ ಸ್ವರ್ಗದ ಸನ್ನಿವೇಶವನ್ನು ಕಟ್ಟಿಕೊಡುತ್ತಾ, ಯಮರಾಜನು ನನ್ನನ್ನು ಕರೆಯಲು ದೇವಾನುದೇವತೆಗಳನ್ನು ಅಪ್ಸರೆಯರನ್ನು ಕಳಿಸಿದ್ದಾನೆ ಎನ್ನುತ್ತಾ ಆತ ಇದೋ ಬಂದೆ ಎಂದು ಸ್ವರ್ಗಸ್ಥನಾಗುತ್ತಾನೆ. ಈ ವಿಡಿಯೋವನ್ನು ಗಮನಿಸಿದ್ರಲ್ಲ ಮಕ್ಕಳೇ? ಧೃತರಾಷ್ಟ್ರ, ಸಜ್ಜನರು ತುಂಬಿರುವ ತಪೋವನಕ್ಕೆ ತೆರಳುತ್ತೇನೆ. ಪ್ರೀತಿ ಪಾತ್ರನಾದ ಪುತ್ರನು ಸತ್ತ ಮೇಲೆ ಈ ರಾಜ್ಯಕ್ಕೆ ಧಿಕ್ಕಾರ ಎಂದು ದುಃಖಿಸುತ್ತಾ ಹೋಗುತ್ತಾನೆ. ಆವಾಗ ಅಶ್ವತ್ಥಾಮ, ಇದು ಸೌಪ್ತಿಕ ವಧೆಗಾಗಿ ಬಿಲ್ಲು ಬಾಣಗಳನ್ನು ಹಿಡಿದು ಹೊರಟೆ. ಬಲರಾಮ, ಶತ್ರು ಪಕ್ಷವನ್ನು ಸದೆಬೆಳೆದು ರಾಜನು ಭೂಮಿಯನ್ನು ಪರಿಪಾಲಿಸಲಿ. ಭದ್ರಂ ಶುಭಂ ಮಂಗಳಂ. ಇಲ್ಲಿಗೆ ಈ ನಾಟಕ ಮುಕ್ತಾಯವಾಗುತ್ತದೆ. ವಿದ್ಯಾರ್ಥಿಗಳೇ,
ಈ ಪಾಠದಿಂದ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುವ ಮೌಲ್ಯಗಳಾವುವು? ಹೇಳ್ತಾ ಇದ್ದಾರೆ ನೋಡಿ ಅಲ್ಲಿ, ಹೇಳಿ ಮಕ್ಕಳೇ. ಹಾಂ, ಕರುಣೆ, ವಾತ್ಸಲ್ಯ, ಸ್ವಾಮಿನಿಷ್ಠೆ, ಛಲವಂತಿಕೆ, ಪಶ್ಚಾತ್ತಾಪ, ಧರ್ಮಕ್ಕೆ ಜಯ. ಇಲ್ಲಿ ದರ್ಪದಿಂದ ಮೆರೆದಿರುವಂಥ ದುರ್ಯೋಧನನು ಛಲವಂತಿಕೆಯಿಂದ ಮೆರೆದಿರುವಂಥ ಕೊನೆಗೆ ರಣರಂಗದಿಂದ ಸ್ವರ್ಗಕ್ಕೆ ಹೋಗುತ್ತಾನೆ. ಆ ದುಃಖದ ಸನ್ನಿವೇಶ ಬಹಳ ಕೇಳುಗರಿಗೆ, ನೋಡುಗರಿಗೂ ಕೂಡ ದುಃಖದ ಭಾವನೆ ಮೂಡುವಂಥ ಸನ್ನಿವೇಶ ಇದಾಗಿದೆ. ಇದುವರೆಗೂ ಪಾಠ ಕೇಳಿದ್ರಲ್ಲ ಮಕ್ಕಳೇ. ಈಗ ಈ ಪಾಠದ ಮೇಲೆ ಪ್ರಶ್ನೆಗಳನ್ನು ನಾನು ಕೇಳುತ್ತೇನೆ, ತಾವು ಸರಿಯಾಗಿ ಉತ್ತರವನ್ನು ಕೊಡಬೇಕು. ಸಿದ್ಧರಿದ್ದೀರಲ್ಲ ಮಕ್ಕಳೇ? ಮೌಲ್ಯಮಾಪನ ಚಟುವಟಿಕೆ ರಸಪ್ರಶ್ನೆ 1. ಈ ಪ್ರಶ್ನೆಗೆ ಉತ್ತರಗಳನ್ನು ತಾವು ಬರಿತಾ ಹೋಗಬೇಕು. ನನ್ನ ತಮ್ಮಂದಿರು ಇರುವಲ್ಲಿಗೆ ಹೋಗುತ್ತೇನೆ. ಈ ಮಾತನ್ನು ಹೇಳಿದವರು ಎ. ಭೀಮ, ಬಿ. ಧೃತರಾಷ್ಟ್ರ, ಸಿ. ದುರ್ಯೋಧನ, ಡಿ. ದುರ್ಜಯ. ಉತ್ತರ ಬರೆಯಿರಿ. 2. ದುರ್ಯೋಧನನು ರಾಜರಿಗೆ ಶರೀರ ಇದಾಗಿದೆ ಎನ್ನುತ್ತಾನೆ. ಎ. ಅಭಿಮಾನ, ಬಿ. ಶಾಂತಿ, ಸಿ. ಸಾಮ್ರಾಜ್ಯ, ಡಿ. ಕರುಣೆ. ಪ್ರಶ್ನೆ 3. ಕ್ರಿಯಾಪದದ ಮೂಲ ರೂಪ ಇದಾಗಿದೆ. ಎ. ಕರ್ಮ, ಬಿ. ವಾಕ್ಯ, ಸಿ. ಪ್ರತ್ಯಯ, ಡಿ. ಧಾತು. 4ನೇ ಪ್ರಶ್ನೆ. ದುರ್ಜಯನು ತಂದೆಯ ಈ ಭಾಗದ ಮೇಲೆ ಕುಳಿತುಕೊಳ್ಳುತ್ತೇನೆ ಎನ್ನುತ್ತಾನೆ. ಎ. ತೊಡೆ, ಬಿ. ತಲೆ, ಸಿ. ಎದೆ, ಡಿ. ಕೈ. 5ನೇ ಪ್ರಶ್ನೆ. ಪಡುವನ ದಿಕ್ಕು ಎಂದರೆ ಇದಾಗಿದೆ. ಎ. ಪೂರ್ವ ದಿಕ್ಕು, ಬಿ. ಉತ್ತರ ದಿಕ್ಕು, ಸಿ. ಪಶ್ಚಿಮ ದಿಕ್ಕು, ಡಿ. ದಕ್ಷಿಣ ದಿಕ್ಕು. ಇದುವರೆಗೂ ತಾವು ಉತ್ತರಗಳನ್ನು ಬರೆದಿದ್ದೀರಲ್ವ ಮಕ್ಕಳೇ? ಆ ಉತ್ತರಗಳು ಸರಿ ಇದ್ದಾವ ನೋಡ್ಕೊಳ್ಳಿ ಒಂದು ಸಾರಿ. ನೀವು ಬರೆದಿರ್ತಕ್ಕಂಥ ಉತ್ತರಗಳು ಸರಿ ಇದ್ದಾವೆ. ವಿದ್ಯಾರ್ಥಿಗಳೇ, ಗೃಹಪಾಠವನ್ನು ಬರೆದುಕೊಳ್ಳಿ. 1. ಈ ಊರುಭಂಗ ಗದ್ಯಪಾಠದ ಅಭ್ಯಾಸ ಭಾಗದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಿ. ಪುಟ ಸಂಖ್ಯೆ 73, 74ರಲ್ಲಿ 2ನೇ ಪ್ರಶ್ನೆ. ಈ ಗದ್ಯಪಾಠದ ಸಂಭಾಷಣೆಯನ್ನು ಬಳಸಿಕೊಂಡು ನಾಟಕವನ್ನು ಅಭಿನಯಿಸಿ. ಅಭಿನಯಿಸ್ತಿರಲ್ವ ಮಕ್ಕಳೇ? ಎಲ್ಲರಿಗೂ ನಮಸ್ಕಾರಗಳು.